ನಮಸ್ಕಾರ ಆತ್ಮೀಯರೇ, ದ ನ್ಯೂಸ್ ವೈರ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು ಈಗಾಗಲೇ 2 ತಿಂಗಳುಗಳೇ ಕಳೆದು ಹೋಗಿವೆ. ಆದರೆ ಕರ್ನಾಟಕದ ಜನತೆ ಮಾತ್ರ ಇನ್ನೂ ಆ ಬಿಗ್ ಬಾಸ್ ಗುಂಗಿನಿಂದ ಹೊರಬಂದಿಲ್ಲ. 3 ರಿಂದ 4 ತಿಂಗಳುಗಳ ಕಾಲ ಕರುನಾಡ ಜನರ ಮನೆಮಾತಾಗಿದ್ದ ಈ ಕಾರ್ಯಕ್ರಮ ಜನರ ಜೀವನದ ಒಂದು ಭಾಗವೇ ಆಗಿ ಹೋಗಿತ್ತು. ಒಂದು ದಿನ ಬಿಗ್ ಬಾಸ್ ನೋಡದಿದ್ದರೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತಿತ್ತು. ಅಷ್ಟರ ಮಟ್ಟಿಗೆ ಈ ಶೋ ಹಿಟ್ ಆಗಿತ್ತು. ಈಗ ಬಿಗ್ ಬಾಸ್ ಮುಗಿದಿದೆ. ವಿಜೇತ ಯಾರು ಎಂಬುದು ಎಲ್ಲರಿಗೂ ತಿಳಿದಿದೆ. ನಮ್ಮ ಹೆಮ್ಮೆಯ ಹಳ್ಳಿ ಪ್ರತಿಭೆ ಗಿಲ್ಲಿ ನಟ ಲಕ್ಷ ಹಣವನ್ನು ಗೆದ್ದಿದ್ದೂ ಆಗಿದೆ. ಆದರೆ ಬಿಗ್ ಬಾಸ್ ಮುಗಿದ ಮೇಲೂ ಗಿಲ್ಲಿ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ಇಂದು ನಾವು ಗಿಲ್ಲಿಯ ಯಶಸ್ಸನ್ನು ನೋಡುತ್ತಿದ್ದೇವೆ. ಆದರೆ ಇದರ ಹಿಂದೆ ಮರೆಯಾದ ಕಣ್ಣೀರಿನ ಕಥೆ ದೊಡ್ಡದಿದೆ. ಗಿಲ್ಲಿಗೆ ಮೊದಲಿನಿಂದಲೂ ಬಣ್ಣದ ಲೋಕದ ಮೇಲೆ ಎಲ್ಲಿಲ್ಲದ ಪ್ರೀತಿ. ಕೇವಲ ಒಬ್ಬ ನಟನಾಗಬೇಕು ಎಂಬ ಆಸೆ ಮಾತ್ರವಲ್ಲ, ಒಬ್ಬ ಶ್ರೇಷ್ಠ ನಿರ್ದೇಶಕನಾಗಬೇಕು ಎನ್ನುವುದು ಅವರ ಮೂಲ ಕನಸಾಗಿತ್ತು. ಓದಿದ್ದು ಅಷ್ಟಕ್ಕಷ್ಟೇ ಆದರೂ ಕಲಾದೇವಿ ಅವರ ಕೈ ಹಿಡಿದಿದ್ದಳು. ಮನೆಯಲ್ಲಿ ಎಷ್ಟೇ ವಿರೋಧವಿದ್ದರೂ ನಾನು ಬೆಂಗಳೂರಿಗೆ ಹೋಗಿ ಏನಾದರೂ ಸಾಧನೆ ಮಾಡುತ್ತೇನೆ ಎಂದು ಹೊರಟಾಗ ಅವರ ಕೈಯಲ್ಲಿದ್ದದ್ದು ಬರೀ ಚಿಲ್ಲರೆ ಕಾಸುಗಳು ಮಾತ್ರ. ಬೆಂಗಳೂರಿಗೆ ಬಂದ ಮೇಲೆ ಅವರಿಗೆ ಗೊತ್ತಾಗಿದ್ದು, ಈ ನಗರ ಕನಸುಗಳನ್ನು ನನಸು ಮಾಡುವುದಕ್ಕಿಂತ ಹೆಚ್ಚಾಗಿ ಮನುಷ್ಯನನ್ನು ಪರೀಕ್ಷಿಸುತ್ತದೆ ಎಂದು. ಒಂದು ಕಾಲದಲ್ಲಿ ಸರಿಯಾಗಿ ಮಲಗಲು ಜಾಗವಿಲ್ಲದೆ, ತಿನ್ನಲು ಅನ್ನವಿಲ್ಲದೆ ಗಿಲ್ಲಿ ಅನುಭವಿಸಿದ ಕಷ್ಟಗಳು ಸಾಮಾನ್ಯವಲ್ಲ. ನಾನು ಸಿನಿಮಾ ಮಾಡಲೇಬೇಕು ಎಂಬ ಹಠ ಒಂದೆಡೆಯಾದರೆ, ಹಸಿವು ಇನ್ನೊಂದೆಡೆ ಇವರನ್ನು ಕಾಡುತ್ತಿತ್ತು. ಆಗಲೇ ಅವರಿಗೆ ಅನ್ನಿಸಿದ್ದು, ಈ ಬಣ್ಣದ ಲೋಕ ನಮಗಲ್ಲ ಎಂದು. ಸೋಲನ್ನು ಒಪ್ಪಿಕೊಂಡು ಗಂಟುಮೂಟೆ ಕಟ್ಟಿಕೊಂಡು ಊರಿಗೆ ಮರಳಿಗ ಆ ಕ್ಷಣ ಗಿಲ್ಲಿಯ ಬದುಕಿನ ಅತ್ಯಂತ ನೋವಿನ ಕ್ಷಣವಾಗಿತ್ತು. ಸೋತು ಊರಿಗೆ ಬಂದ ಗಿಲ್ಲಿಗೆ ಸಮಯವೂ ಸಾಥ್ ಕೊಡಲಿಲ್ಲ. ಅದು ಕೋವಿಡ್ ಕಾಲ. ಇಡೀ ಜಗತ್ತೇ ಸ್ತಬ್ಧವಾಗಿತ್ತು. ಆದರೆ ಆ ಖಾಲಿ ಸಮಯದಲ್ಲಿ ಗಿಲ್ಲಿ ಸುಮ್ಮನೆ ಕೂರಲಿಲ್ಲ. ತನ್ನಲ್ಲಿದ್ದ ಕಲಾ ಪ್ರತಿಭೆಯನ್ನು ಯೂಟ್ಯೂಬ್ ಮೂಲಕ ಹೊರಹಾಕಲು ನಿರ್ಧರಿಸಿದರು. ಹಾಗೆ ಹುಟ್ಟಿದ್ದೇ ನಲ್ಲಿ ಮೂಳೆ ಶಾರ್ಟ್ ಮೂವಿ. ಯಾವುದೇ ದೊಡ್ಡ ಕ್ಯಾಮೆರಾ ಇಲ್ಲದೆ, ದೊಡ್ಡ ಬಜೆಟ್ ಇಲ್ಲದೆ, ಕೇವಲ ತನ್ನೂರಿನ ಹಳ್ಳಿ ಸೊಗಡನ್ನು ಇಟ್ಟುಕೊಂಡು ಮಾಡಿದ ಆ ಸಿನಿಮಾ ಇಡೀ ಕರ್ನಾಟಕದ ಗಮನ ಸೆಳೆಯಿತು. ಡಿಜಿಟಲ್ ಲೋಕದಲ್ಲಿ ಗಿಲ್ಲಿಯ ಹೆಸರು ಮನೆಮಾತಾಯಿತು. ಜಿ ಕನ್ನಡದಂತಹ ದೊಡ್ಡ ವೇದಿಕೆಗಳು ಈ ಪ್ರತಿಭೆಯನ್ನು ಗುರುತಿಸಿ ಆಹ್ವಾನ ನೀಡಿದವು. ಅಲ್ಲಿಂದ ಶುರುವಾದ ಈ ಕಿರುತೆರೆ ಪಯಣ ಬಿಗ್ ಬಾಸ್ ವೇದಿಕೆಯವರೆಗೆ ಬಂದು ನಿಂತಿತು. ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಗಿಲ್ಲಿ ಬಗ್ಗೆ ಯಾರಿಗೂ ದೊಡ್ಡ ನಿರೀಕ್ಷೆ ಇರಲಿಲ್ಲ. ಆದರೆ ತನ್ನ ಮುಗ್ಧತೆಯಿಂದಲೇ ಪ್ರತಿಯೊಬ್ಬರನ್ನೂ ತನ್ನತ್ತ ಸೆಳೆದುಕೊಂಡರು. ಲಕ್ಷಾಂತರ ವೋಟುಗಳನ್ನು ಪಡೆದು ವಿಜೇತರಾದಾಗ ಗಿಲ್ಲಿಯ ತಂದೆಯ ಕಣ್ಣಲ್ಲಿ ನೀರಿತ್ತು. ಅವರು ಹೇಳಿದ ಆ ಮಾತು ಇಂದಿಗೂ ಪ್ರತಿಯೊಬ್ಬ ಯುವಕನಿಗೂ ಸ್ಫೂರ್ತಿ. ನನ್ನ ಇಡೀ ಜೀವನದಲ್ಲಿ ನಾನು ಗಳಿಸದ ಗೌರವ ಮತ್ತು ಹೆಸರನ್ನು ನನ್ನ ಮಗ ಕೆಲವೇ ದಿನಗಳಲ್ಲಿ ತಂದುಕೊಟ್ಟಿದ್ದಾನೆ. ಹೌದು, ಹಣಕ್ಕಿಂತ ದೊಡ್ಡದು ಈ ಜನರ ಪ್ರೀತಿ. ಇಂದು ಗಿಲ್ಲಿ ಬರೀ ಗೆದ್ದವನಲ್ಲ, 10 ಕೋಟಿ ಜನರ ಆಶೀರ್ವಾದ ಪಡೆದ ಸರ್ದಾರ. ಈಗ ಗಿಲ್ಲಿ ಪಾಲಿಗೆ ಅಸಲಿ ಅದೃಷ್ಟದ ಬಾಗಿಲು ತೆರೆದಿದೆ. ಈ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ಅವರ ಕೆರಿಯರ್ ಬದಲಿಸಿದ ಸಿನಿಮಾ ಎಂದರೆ ಅದು ಕಿರಾತಕ. ಈಗ ಅದೇ ಕಿರಾತಕ ಚಿತ್ರದ ಸೀಕ್ವೆಲ್ ಅಂದರೆ ಕಿರಾತಕ 2ಗೆ ಚಾಲನೆ ಸಿಕ್ಕಿದೆ. ವಿಶೇಷ ಅಂದರೆ ಈ ಬಾರಿ ಹೀರೋ ಯಾರು ಗೊತ್ತಾ? ಅದು ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ. ಹಳ್ಳಿಯ ಪ್ರತಿಭೆಯನ್ನು ಬೆಳೆಸಬೇಕು ಎಂಬ ದೊಡ್ಡ ಉದ್ದೇಶದಿಂದ ಯಶ್ ಅವರು ಈ ಪ್ರಾಜೆಕ್ಟ್ಗೆ ಸಂಪೂರ್ಣ ಬೆಂಬಲ ನೀಡುತ್ತಿದ್ದಾರೆ. ಟಾಕ್ಸಿಕ್ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿರುವ ಪ್ರತಿಷ್ಠಿತ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆಯೇ ಈ ಸಿನಿಮಾವನ್ನು ನಿರ್ಮಿಸುತ್ತಿದೆ. ಗಿಲ್ಲಿಗೆ ಈಗಾಗಲೇ ಅಡ್ವಾನ್ಸ್ ಹಣ ತಲುಪಿದೆ. ಈ ಸಿನಿಮಾದಲ್ಲಿ ಒಬ್ಬ ದೊಡ್ಡ ಸ್ಟಾರ್ ನಟಿ ಗಿಲ್ಲಿಗೆ ನಾಯಕಿಯಾಗಿ ನಟಿಸಲಿದ್ದಾರೆ ಎಂಬ ಸುದ್ದಿಯೂ ಇದೆ. ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಇಂದು ಸ್ಯಾಂಡಲ್ವುಡ್ನ ಅತಿದೊಡ್ಡ ಬ್ಯಾನರ್ ಅಡಿಯಲ್ಲಿ ಹೀರೋ ಆಗುತ್ತಿರುವುದು ಸಣ್ಣ ವಿಷಯವೇನಲ್ಲ. ಇದು ಕೇವಲ ಗಿಲ್ಲಿಗೆ ಸಿಕ್ಕ ಅವಕಾಶವಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಪ್ರತಿಭಾವಂತ ಹಳ್ಳಿ ಹುಡುಗರಿಗೆ ಸಿಕ್ಕ ಆಶಾಕಿರಣ. ಗೆಳೆಯರೇ, ಗಿಲ್ಲಿಯ ಈ ಪಯಣ ನಮಗೆ ಕಲಿಸುವುದು ಒಂದೇ: ಛಲ ಬಿಡದೆ ಪ್ರಯತ್ನ ಮಾಡಿದರೆ ಒಂದು ದಿನ ಕಾಲವೇ ನಮ್ಮ ಮನೆ ಬಾಗಿಲಿಗೆ ಬಂದು ತಟ್ಟುತ್ತದೆ ಎಂದು. ಗಿಲ್ಲಿ ಕಿರಾತಕ 2 ಚಿತ್ರದ ಮೂಲಕ ತೆರೆಯ ಮೇಲೆ ಅಬ್ಬರಿಸಲಿ, ಆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಎಂದು ನಾವು ಹಾರೈಸೋಣ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ನಮ್ಮ ದ ನ್ಯೂಸ್ ವೈರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಕಿರಾತಕ 2 ಚಿತ್ರದಲ್ಲಿ ಹೀರೋ ಆಗಿ ಸರಿಹೊಂದುತ್ತಾರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.